ಚಾಮರಾಜ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಬಂಧುಗಳೇ, ತಮ್ಮೆಲ್ಲರೂ ಕೂಡ ಹೊಸ ವರ್ಷದ ಮತ್ತು ಸಂಕ್ರಾಂತಿಯ ಶುಭಾಶಯಗಳನ್ನು ನಮ್ಮ ಚಾಮರಾಜ ಕ್ಷೇತ್ರದ ಕೆ ಹರೀಶ್ಗೌಡರು ಶಾಸಕರ ಪರವಾಗಿ ತಮ್ಮೆಲ್ಲರೂ ಕೂಡ ತುಂಬ ಹೃದಯದ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳಿ, ಪ್ರತಿ ವರ್ಷದಂತೆ ನಮ್ಮ ಶಾಸಕರು ಹೊಸ ವರ್ಷದ ಕ್ಯಾಲೆಂಡರ್ಗಳ ಬಿಡುಗಡೆ, ಅವರ ಕೆಲಸ ಕಾರ್ಯಗಳನ್ನು ಅಲ್ಪ ಮಟ್ಟಿಗೆ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಕ್ಯಾಲೆಂಡರ್ಗಳಲ್ಲಿ ಕೂಡ ನಾವು ಬಿಂಬಿಸ್ತಾ ಇದ್ದೇವೆ, ಅದನ್ನು ನಾವು ಅಚ್ಚನ್ನು ಹಾಕ್ಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ನಗರ ಅಧ್ಯಕ್ಷರಾದ ಆರ್ ಮೂರ್ತಿರವರು ಈ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು. ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಶಾಸಕರು ಕೆ ಹರೀಶ್ಗೌಡರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಶಾಸಕರಿಗೆ ಕೊಡ್ತಾರೆ. ಹಾಗೆ ನಮ್ಮ ದೇವರಾಜ ಬ್ಲಾಕಿನ ಅಧ್ಯಕ್ಷರಾದ ಶ್ರೀಯುತರು ನಾಗಭೂಷಣ್ ರವರು ಕೂಡ ಇದ್ದಾರೆ. ಅವರು ಕೂಡ ಸ್ವಾಗತವನ್ನ. ನಮ್ಮ ಶಾಸಕರ ನಡೆ ರಾಮ ಮಂದಿರದ ಕಡೆ ಅಂತ, ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ರಾಮ ಮಂದಿರ ಮಾರಿಗುಡಿಗಳ ಕಡೆ ಶಾಸಕರು ನಿರಂತರವಾಗಿರ್ತಾರೆ. ಯಾರು ಕೂಡ ಅದರ ಬಗ್ಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮತ್ತೆ ಹೊಸ ವರ್ಷದ ಶುಭಾಶಯಗಳು. ಇವತ್ತು ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಪ್ರತಿ ವಾರ್ಡಲ್ಲೂ ಕ್ಯಾಲೆಂಡರ್ನ ಕೊಡಬೇಕು ಅಂತ ನಮ್ಮ ಬ್ಲಾಕ್ ಅಧ್ಯಕ್ಷರುಗಳು ನನಗೆ ತಿಳಿಸಿದರು. ಇವತ್ತು ಈ ಕ್ಯಾಲೆಂಡರ್ ಬಿಡುಗಡೆ ಮಾಡೋದಕ್ಕೆ ನಮ್ಮ ಪಕ್ಷದ ನಗರಾಧ್ಯಕ್ಷರಾದಂಥ ಹಿರಿಯರು ಆರ್ ಮೂರ್ತಿಯಣ್ಣವರು ಬಂದಿದ್ದಾರೆ. ನಮಗೆಲ್ಲರಿಗೂ ಸಂತೋಷ ಅವ್ರು ಬಂದಿರೋದು. ಅದ್ರ ಜೊತೆಗೆ ನಮ್ಮ ಇಬ್ಬರು ಬ್ಲಾಕ್ ಅಧ್ಯಕ್ಷರು ಹುಸೇನ ಮತ್ತು ರವಿಕುಮಾರ್, ಅವ್ರ ಜೊತೆಗೆ ನಮ್ಮ ಪಕ್ಷದ ಮುಖಂಡರುಗಳು ಎಲ್ಲರೂ ಬಂದಿದ್ದೀವಿ. ಮಾಜಿ ಮಹಾಪೌರರಾದಂಥ ಮಲ್ಲಂಬಳ್ಳಿಯವರು, ಉಪಮಹಾಪೌರರಾದಂಥ ಪುಷ್ಪವಲ್ಲಿ ಅಕ್ಕ ಅವರು, ಮಾಜಿ ನಗರ ಪಾಲಿಕೆ ಸದಸ್ಯರಾದಂಥ ನಾಗರಾಜನವರು, ಪೈಲ್ವಾನ್ ಶ್ರೀನಿವಾಸ್ ಅವರು, ಎಲ್ಲರೂ ಮತ್ತು ನಮ್ಮ ವಾರ್ಡ್ ಅಧ್ಯಕ್ಷರುಗಳು, ಬಹುಮುಖ್ಯವಾಗಿ ವಾರ್ಡ್ ಅಧ್ಯಕ್ಷರುಗಳು ಮತ್ತು ವಾರ್ಡ್ನ ಮುಖ್ಯಸ್ಥರುಗಳು ಎಲ್ಲರೂ ಬಂದಿದ್ದೀವಿ. ಇವತ್ತು ಒಂದೊಂದು ವಾರ್ಡ್ಗೆ 500 ಕ್ಯಾಲೆಂಡರ್ನ ಕೊಡಬೇಕು ಅಂತ ಅಂದ್ಬಿಟ್ಟು ಎಲ್ಲರೂ ತೀರ್ಮಾನ ಮಾಡಿ ಇವತ್ತು ಕೊಡ್ತಾ ಇದ್ದೀವಿ. ನಿಮ್ಮ ವಾರ್ಡಲ್ಲಿ ದಯವಿಟ್ಟು ಎಲ್ಲರಿಗೂ ತಲುಪಿಸುವಂಥ ಕೆಲಸವನ್ನು ಮಾಡಿ. ಚಾನ್ಸ್ ಇನ್ನೊಂದು ಸ್ವಲ್ಪ ಏನಾದರೂ ಹೆಚ್ಚಿಗೆ ಬೇಕಾಗ್ತದೆ ಅಂತ ಕೊಡೋದಕ್ಕೆ ವ್ಯವಸ್ಥೆಯನ್ನು ಮಾಡಿಸುವಂಥದ್ದು ನಾವು ಮಾಡ್ತೀವಿ. ಕ್ಯಾಲೆಂಡರ್ಗಳನ್ನ ನೀವು ಎಲ್ಲರೂ ತಲುಪಿಸಿ ಅವ್ರ ಜೊತೆಲಿ ನೀವು ಸಂಪರ್ಕವನ್ನು ಬೆಳೆಸಿದ್ರೆ ಅವರು ನಮ್ಮ ಜೊತೆಲಿ ವಿಶ್ವಾಸದಿಂದ ಇರ್ತಾರೆ ಮತ್ತು ನಮಗೆ ಬೇರೆ ರೂಪಗಳಲ್ಲಿ ಅವರು ನಮಗೆ ಸಹಕಾರ ಏನಿರ್ತದೆ ಅನ್ನೋದು ತಾವೆಲ್ಲರೂ ಹತ್ಕೊಂಡ್ಬರ್ತದೆ. ಅದ್ರ ಜೊತೆಗೆ ಈ ಕ್ಯಾಲೆಂಡರ್ನ ಪ್ರತಿ ವರ್ಷ ಕೊಡ್ತೀವಿ, ಪ್ರತಿ ವರ್ಷ ಮಾಡ್ತಾ ಇದ್ದೀವಿ ನಾವು ನಿಮ್ಮೆಲ್ಲರ ಸಹಕಾರದಿಂದ. ಅದ್ರ ಜೊತೆಗೆ ಈಗ ನಮ್ಮ ಗ್ಯಾರಂಟಿ ಸಮಿತಿ ವಿಚಾರವನ್ನು ಮಾತಾಡಿದ್ವಿ. ಅದರಲ್ಲಿ 8 ಜನ ನಾವು ಡೈರೆಕ್ಷನ್ ಮಾಡಬೇಕು, ಒಬ್ಬರನ್ನ ಅಧ್ಯಕ್ಷರು. ಆಮೇಲೆ ನನ್ನ ಮೇಲೆ ಜಗಳ ಬಿಡಬೇಡಿ, ನಾನು ಹೇಳ್ಬಿಟ್ಟು ಅವ್ರು ಹೇಳ್ಬಿಡಿ ಅನ್ನೋಲ್ಲ ಅಂತಿದ್ದೆ. ಅಷ್ಟೊಂದು ಹೇಳ್ಬಿಡ್ರು 8 ಜನಕ್ಕೆ ಮಾಡೋಕ್ಕಾಗೋದು. 8 ಜನಕ್ಕೆ ಯಾರು ಆ್ಯಕ್ಟಿವ್ ಆಗಿರ್ತಾರೆ ಗ್ಯಾರಂಟಿ ಇದ್ರದ್ದು ಗ್ಯಾರಂಟಿ ಸಮಿತಿಲಿ ಗ್ಯಾರಂಟಿ ಯೋಜನೆ ಬಗ್ಗೆ ಪೂರ್ಣ ಪ್ರಮಾಣವಂಥ ಮಾಹಿತಿ ಇರುವಂಥವನ್ನೇ ಮಾಡೋದು ಅಂತ ಅಂದ್ಬಿಟ್ಟು ತೀರ್ಮಾನ ಮಾಡಿದ್ವಿ. ಅವ್ರು ಯಾರು ಅಂತ ಅಂದ್ಬಿಟ್ಟು ನಾವೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡಿ ಅವ್ರು 8 ಜನನ ಮಾಡ್ತೀವಿ. ಯಾರು ಅನ್ಯತಾ ಭಾವಿಸ್ಬಾರ್ದು. ಅವ್ರು ನನ್ನನ್ನು ಮಾಡಲಿಲ್ಲ, ನನ್ನ ಅದರಿಂದ ಏನು ಅದು ಕೆಲಸ ಮಾಡುವಂಥದ್ದು. ಅದರಿಂದ ಕೆಲಸ ಯಾರು ಇಂಟ್ರೆಸ್ಟಿಂದ ಮಾಡ್ತೀನಿ ಅಂತಂದರೆ ಅವ್ರಿಗೆ ಮಾಡಿಸುವಂಥದ್ದನ್ನ ಮಾಡಿಸ್ತೀನಿ. ಮುಂದಿನ ದಿನಗಳಲ್ಲಿ ಚುನಾವಣೆ ಒಂದು ಕಾರ್ಪೊರೇಷನ್ ಚುನಾವಣೆ ಅಂತ ಹೇಳಿದ್ರು. ಇವತ್ತಿನ ನಾವು ಕಾರ್ಪೊರೇಷನ್ ಚುನಾವಣೆಗಳು ತಯಾರಾಗಿರ್ತೀವಿ. ಯಾಕೆ ಅಂತಂದರೆ ನನಗೆ ತಿಳಿದ ಮಾಹಿತಿ ಪ್ರಕಾರ ಒಂದು 7-8 ತಿಂಗಳು ಚುನಾವಣೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ನನಗಿರೋ ಮಾಹಿತಿ ಪ್ರಕಾರ ಈಗ ಏನು ಗ್ರೇಟರ್ ಮೈಸೂರು ಮಾಡಬೇಕು ಅಂತ ಇತ್ತು, ಅದೆಲ್ಲವನ್ನು ಅಪ್ರೂವ್ ಆಯಿತು, ಅದು ಸರ್ಕಾರದಿಂದ ಬಂದು ಆಯಿತು. ಇನ್ನೊಂದು 1-2 ತಿಂಗಳಲ್ಲಿ ಅದು ಎಲ್ಲ ಪ್ರೊಸೆಸ್ಗಳು ಮುಗೀತದೆ. ಅದು ಮುಗಿದ ನಂತರ ಈಗ ಅಬ್ಜೆಕ್ಷನ್ ಕಾಲ್ ಮಾಡಿದ್ವಿ. ಅಬ್ಜೆಕ್ಷನ್ 1 ತಿಂಗಳು ಇರ್ತದೆ. ಅದು 1 ತಿಂಗಳು ಆದಮೇಲೆ ಆಟೋಮೆಟಿಕ್ಕಾಗಿ ಅದು ಗ್ರೇಟರ್ ಮೈಸೂರಾಗಿ ಅಪ್ಗ್ರೇಡ್ ಆಗ್ತದೆ. ಅದು ಎನ್ಹಾನ್ಸ್ ಆದಮೇಲೆ ಚುನಾವಣೆ ಮಾಡಲೇಬೇಕಾಗ್ತದೆ. ಹಾಗಾಗಿ ನಾವು ಚುನಾವಣೆಗೆ ಈಗಲಿಂದ ತಯಾರಾಗೋದು. ನಮ್ಮ ಪಕ್ಷದ ನಗರ ಪಾಲಿಕೆ ಸದಸ್ಯರುಗಳನ್ನ ನಮ್ಮ ಕ್ಷೇತ್ರದಲ್ಲಿ ಚಾಮರಾಜ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಗೆಲ್ಲಿಸ್ಕೊಂಡು
ಯಾಕೆಂದರೆ ಇಷ್ಟು ಜನ ಕಾರ್ಯಕರ್ತರು ನಾವೆಲ್ಲರೂ ಇದ್ದು ನಮ್ಮ ಕ್ಷೇತ್ರದಲ್ಲಿ ನಗರ ಪಾಲಿಕೆ ಸದಸ್ಯರನ್ನ ಕಡಿಮೆ ಗೆಲ್ಲಿಸ್ಕೊಂಡ್ರೆ ಕಷ್ಟ ಆಗ್ತದೆ. ಇಷ್ಟೆಲ್ಲ ಶಕ್ತಿ ಇದ್ದು ನಾವು ಹೆಚ್ಚಿನ ಹೋರಾಟವನ್ನು ಮಾಡಿ ನಾವು ಎಲ್ಲ ವಾರ್ಡ್ಗಳನ್ನು ಗೆಲ್ಲುವಂಥದ್ದನ್ನು ಮಾಡಬೇಕು ಅಂತ ಅನ್ನೋದು ನನ್ನ ಅನಿಸಿಕೆ. ಅದಕ್ಕೂ ಎಲ್ಲರನ್ನೂ ಈಗಲಿಂದಲೇ ತಯಾರಾಗಿರೋಣ ಅಂತ ಹೇಳಿ ಇವತ್ತು ಎಲ್ಲ ನಮ್ಮ ಕಾರ್ಯಕರ್ತರುಗಳು ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ದೀವಿ. ವಾರ್ಡ್ ಅಧ್ಯಕ್ಷರುಗಳನ್ನು ಉತ್ತಮವಾದಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಈಗಾಗಲೇ ವಾರ್ಡ್ ಸಭೆಗಳನ್ನ ನಾನು ಹೆಚ್ಚು ನಾಲ್ಕು ಐದು ವಾರ್ಡ್ ಸಭೆಗಳಾಗೈತೆ. ಅಂದರೆ ವಾರ್ಡ್ ಕಮಿಟಿ ಸಭೆಗಳು, ವಾರ್ಡ್ ಕಮಿಟಿ ಮತ್ತು ಬೂತ್ ಕಮಿಟಿ ಎಲ್ಲನೂ ಮಾಡಬೇಕು ಅಂತ ಅಂದ್ಕೊಂಡು ಈಗ ಹಬ್ಬ ನಾಳೆ ಮುಗಿದ ನಂತರ ಇನ್ನೂ ಒಂದು 7-8 ವಾರ್ಡ್ಗಳನ್ನ ಈ ತಿಂಗಳು ಒಳಗಡೆ ವಿಶೇಷ ಅಧಿವೇಶನ ನೆಕ್ಸ್ಟ್ ಮಂತ್ ಕರಿತೀವಿ ಅಂತ ಹೇಳೋದು ಸಾಕು. ಅಷ್ಟೊಳಗಡೆ ಇನ್ನೂ ಒಂದು 5-6 ವಾರ್ಡ್ಗಳು ಮೀಟಿಂಗ್ಗಳನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅದನ್ನು ಮಾಡ್ತೀವಿ ನಾವು. ಮತ್ತು ಬೂಸಿ ಅನ್ನೋದು ಸಂಕ್ರಾಂತಿ ಹಬ್ಬ ಆದಮೇಲೆ ಅವ್ರು ಯಾವತ್ತು ಇರ್ತಾರೆ ಅವತ್ತು ಕಾಂಗ್ರೆಸ್ ಕಚೇರಿ ಅವರ ಪದಗ್ರಹಣವನ್ನು ಮಾಡಿಸುವಂಥದ್ದು. ಅವತ್ತು ಇಂದಿರಾ ಗಾಂಧಿ ಬ್ಲಾಕು ಜೋರೆ ಬ್ಲಾಕು ಅಂತ ವ್ಯತ್ಯಾಸ ಇರಬಾರ್ದು. ಪಾರ್ಟಿ ವತಿಯಿಂದ ಪಾರ್ಟಿ ಕಾರ್ಯಕ್ರಮ ಅಂದಾಗ ಎಲ್ಲರನ್ನೂ ಬರಬೇಕು. ಇಂದಿರಾ ಗಾಂಧಿ ಬ್ಲಾಕ್ ಅವ್ರು ಇರ್ತಾರೆ, ನಾವೇ ಜೋರೆ ಬ್ಲಾಕ್ ಅವ್ರು ಹೋಗ್ಬೇಕು, ಜೋರೆ ಬ್ಲಾಕ್ ಅವ್ರು ಇರ್ತಾರೆ, ನಾವೇ ಇಂದಿರಾ ಗಾಂಧಿ ಬ್ಲಾಕ್ ಅವ್ರು ಹೋಗ್ಬೇಕು ಅಂತ ಅನ್ನೋದು ಇರಬಾರ್ದು. ಎಲ್ಲರನ್ನೂ ಒಗ್ಗಟ್ಟಾಗಿ ಬಂದು ಹೋಗ್ತು. ಅವ್ರಿಗೆ ಯಾರಿಗೆ ಅಧ್ಯಕ್ಷರು ಆಯ್ತಿದ್ದಾರೆ ಅವ್ರಿಗೆ ನಾವು ಹುಮ್ಮಸ್ತು ಕೊಟ್ಟರೆ ನಿಮ್ಮ ಜೊತೆ ಇನ್ನೂ ಒಡನಾಟವನ್ನು ವಿಶ್ವಾಸವನ್ನು ಬೆಳೆಸ್ಕೊಂಡು ಕೆಲಸ ಮಾಡುವಂಥದ್ದು ಆಯ್ತದೆ ಅಂತಂದ್ರೆ ನನ್ನ ಭಾವನೆ. ಹಾಗಾಗಿ ಈಗ ಇಂದಿರಾ ಗಾಂಧಿ ಬ್ಲಾಕ್ ಜೋರೆ ಬ್ಲಾಕ್ ಅವರಿಬ್ಬರಿಗೂ ಒಬ್ರಿಗೊಬ್ರಿಗೆ ಸಂಬಂಧನೇ ಇಲ್ಲ. ಈ ಏರಿಯಾದಲ್ಲಿ ಅವ್ರಿಗೆ ಗೊತ್ತಿಲ್ಲ, ಆ ಏರಿಯಾದಲ್ಲಿ ಇವ್ರಿಗೆ ಗೊತ್ತಿಲ್ಲ ಅನ್ನೋದು ಇರಲ್ಲ. ಅವರು ಈ ಭಾಗದಲ್ಲೂ ಈ ಕ್ಷೇತ್ರದಲ್ಲೂ ಕೆಲಸ ಮಾಡ್ತಾರೆ, ಈ ಬ್ಲಾಕ್ನಲ್ಲೂ ಆ ಬ್ಲಾಕ್ನಲ್ಲಿ ಕೆಲಸ ಮಾಡಬೇಕಾಗ್ತದೆ ಅಂತೇಳಿ ತಮಗೆಲ್ರಿಗೂ ಒಳ್ಳೆಯದಾಗಲಿ. ತಾವೆಲ್ಲರೂ ಇವತ್ತು ಕ್ಯಾಲೆಂಡರ್ ಬಿಡುಗಡೆಗೆ ನಮ್ಮ ಪಕ್ಷದ ವಾರ್ಡ್ ಅಧ್ಯಕ್ಷರುಗಳು, ಮುಖಂಡರುಗಳು ಎಲ್ಲರೂ ಬಂದಿದ್ದೀರಿ. ನೀರು ತರಿಸ್ಕೊಡೋ ಸ್ವಲ್ಪ ನೀರು ಕೂಡ ಕೇಳೋ. ನಿಮ್ಗೆಲ್ರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ ನೀವೆಲ್ಲರೂ ಇವತ್ತು ಸೇರಿದ್ದೀರಿ. ಇದೇ ರೀತಿ ನಿಮ್ಮ ವಾರ್ಡ್ಗಳಲ್ಲಿ ಕ್ಯಾಲೆಂಡರ್ಗಳನ್ನ ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಮಾಡಿ ನಾನೇನಾದರೂ ಬರಬೇಕು ಅಂತಂದರೆ ಪ್ರಮುಖವಾಗಿರೋ ಮನೆಗಳಿಗೆ ನೀವು ಕರೀರಿ. ನಾನು ಫ್ರೀ ಇದ್ದರೆ 100% ಈ ದಿನ ನಮ್ಮ ಚಾಮರಾಜ ಕ್ಷೇತ್ರದ ಶಾಸಕರು ಕೆ ಹರೀಶ್ ಗೌಡರು ನಮ್ಮ ಕ್ಷೇತ್ರದ ಮಹಾಜನತೆಗೆ ಹೊಸ ವರ್ಷದ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳಿ ಹೊಸ ವರ್ಷದ ಕ್ಯಾಲೆಂಡರ್ಗಳ ಬಿಡುಗಡೆಯನ್ನು ನಮ್ಮ ನಗರ ಅಧ್ಯಕ್ಷರುಗಳ ಸಮ್ಮುಖದಲ್ಲಿ ಅನೇಕರೆಲ್ಲ ನಮ್ಮ ಕಾಂಗ್ರೆಸ್ಸಿನ ಮುಂಚೂಣಿ ಘಟಕದ ಅಧ್ಯಕ್ಷರುಗಳು, ನಮ್ಮ ಚಾಮರಾಜ ಕ್ಷೇತ್ರದ ಎಲ್ಲ ವಾರ್ಡಿನ ಅಧ್ಯಕ್ಷರುಗಳೆಲ್ಲರೂ ಕೂಡ ಬಂದು ಕ್ಯಾಲೆಂಡರ್ಗಳನ್ನು ಹೊಸ ವರ್ಷದ ಬಿಡುಗಡೆಯನ್ನು ಮಾಡಿ ಕ್ಯಾಲೆಂಡರ್ಗಳ ಬಿಡುಗಡೆಯನ್ನು ಮಾಡಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ನಮ್ಮ ಶಾಸಕರು ಹೇಳಿದರು. ಅದೇ ರೀತಿಯಲ್ಲಿ ನಾವು ಕೂಡ ನಮ್ಮ ನಾಡಿನ ಜನತೆಗೆ, ಅದರಲ್ಲೂ ಚಾಮರಾಜ ಕ್ಷೇತ್ರದ ಮಹಾಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡು ಅಂಥೇಳಿ ಅನೇಕರೆಲ್ಲ ನಮ್ಮ ಹಿರಿಯರೆಲ್ಲ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಅವರಿಗೆಲ್ಲ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳಿ ಹೊಸ ವರ್ಷದ ಶುಭಾಶಯಗಳನ್ನು ತಮ್ಮ ಮುಖಾಂತರ ವಾಹಿನಿಗಳ ಮುಖಾಂತರ ನಾವು ಹೇಳ್ತಾ ಇದ್ದೇವೆ. ನಾವು ಎಲ್ಲ ಚಾಮರಾಜ ಕ್ಷೇತ್ರದ ಇಂದಿರಾ ಗಾಂಧಿ ಬ್ಲಾಕಿನ ಪದಾಧಿಕಾರಿಗಳು. ನಾನು ರವಿ ಮಂಚೇಗೌಡ ಕೊಪ್ಪು. ನಮ್ಮ ಕ್ಯಾಲೆಂಡರ್ಗಳಲ್ಲಿ ನಮ್ಮ ಶಾಸಕರು ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅಂತೇಳಿ ಸುಮಾರು 12 ತಿಂಗಳು ಏನಿದೆ ಡಿಸೆಂಬರ್ವರೆಗೆ ಏನಿದೆ ಅದನ್ನು ಪ್ರತಿ ವರ್ಷ ಅವರು ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅದನ್ನು ಪ್ರತಿ ಪೇಜಿನಲ್ಲೂ ಕೂಡ ನಾವು ಹಾಕಿದ್ದೇವೆ. ಅವರು ಕಾರ್ಯಕ್ರಮಗಳನ್ನು, ಯಾಕಂದರೆ ಸ್ವಲ್ಪ ಕಾರ್ಯಕ್ರಮಗಳನ್ನು ಮಾತ್ರ ಅಲ್ಲಿ ಕ್ಯಾಲೆಂಡರ್ಗಳಲ್ಲಿ ಬಿಡುಗಡೆ ಮಾಡೋದಕ್ಕೆ ಅವರು ನಮ್ಮ ಕಾರ್ಯಕ್ರಮಗಳು ಬಹಳ ಜಾಸ್ತಿ ಇದೆ. ಆದರೆ ಕೆಲವೊಂದು ಮಾತ್ರ ಮುಖ್ಯವಾದದ್ದನ್ನು ಮಾತ್ರ ನಾವು ಚಿತ್ರಣವನ್ನು ಅಲ್ಲಿ ಮಾಡಿದ್ದೇವೆ.